ಮುರಳಿ ಅವರೇ, ಹ್ಮ್. ಇವಾಗ ಆಕ್ಚುಲಿ ತುಂಬಾ ಹಾಟ್ ಅಂತಂತಾರಲ್ಲ, ಹಾಟ್ ಸೀಟ್ ಅಲ್ಲೇ ಕೂತಿರೋದು ನಾವಲ್ಲ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ 6 ಜನ. ಇರ್ತಕ್ಕಂಥವ್ರು 6 ಜನ ಕೂತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥವ್ರು. ಹ್ಮ್. ಫಿನಾಲೆ ಅಂತ ಏನಿದೆ ಆಕ್ಚುಲಿ ಫೈನಲ್ ಇದು ತುಂಬಾ ರೋಚಕವಾಗಿದೆ. ಮತ್ತೆ ಯಾರು ಗೆಲ್ಲಬಹುದು ಯಾರು ಸೋಲ್ಬಹುದು ಅನ್ನೋದು ಆಕ್ಚುಲಿ ಆ ಬಿಗ್ ಬಾಸ್ ಮನೆ ಒಳಗಡೆ ಏನು ಸೆಕ್ಯೂರಿಟಿಗಳು ಇರ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಅಂತ ಒಂದು ಹೌದು. ಪರಿಸ್ಥಿತಿ ಈಗ ಇಲ್ಲಿ ಇಲ್ಲಿ ಇದಾಗಿದೆ, ಕ್ರಿಯೇಟ್ ಆಗಿದೆ. ವಿತ್ತು ಕರ್ನಾಟಕದ ಮಂದಿ ಆ ಒಂದು ಇದಕ್ಕೆ ಕಾಯ್ತಾ ಇದಾರೆ, ಯಾರು ಗೆಲ್ಬಹುದು ಗುರು, ಹನುಮಂತ ಬಂದ್ಬಿಡ್ತಾನ, ಮೋಕ್ಷಿತ ಬಂದ್ಬಿಡ್ತಾಳ, ಮಂಜಣ್ಣ ಬಂದ್ಬಿಡ್ತಾರ, ರಜತ ಬಂದ್ಬಿಡ್ತಾನ, ಈ ರೀತಿ ತುಂಬಾ ಒಂದು ಇದು ಕಾಯ್ತಾ ಇದ್ದಾರೆ. ಒಂದು ಏನಂತಾರೆ, ಬೆಂಕಿ ಮೇಲೆ ಕೂತ್ಕೊಂಡಂತ ಒಂದು ವಾತಾವರಣ ಇದು ಅಂತ ಹೇಳ್ಬಹುದು. ಎಸ್, ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ನಿಮ್ಗೆ ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ, ನಿಮ್ಮ ಅನಿಸಿಕೆ? ಅಲ್ಲ, ನಾನ್ ಮೊದ್ಲಿಂದಾನು ನಿಮ್ಗೆ ಹೇಳ್ಕೊಂಡ್ ಬಂದಿದ್ದೆ. ಅಂದ್ರೆ ಏನು ಒಂದು ವಿಚಾರ ಆಯ್ತು ಅಥವಾ ನಮ್ ಕಿವಿಗೆ ಕೆಲವು ವಿಚಾರಗಳು ಹೊರಗಡೆ ಬಿತ್ತು, ಅವತ್ತಿನಿಂದನೂ ನಾನು ಹೇಳಿರೋದೇ, ಇವತ್ತು ಹೇಳೋದು ಅದೇ, ಮೋಕ್ಷಿತ ಅಥವಾ ತ್ರಿವಿಕ್ರಮ್ ಇವರಿಬ್ರೇನೆ ಫಸ್ಟ್ ಅಂದ್ರೆ ಮೊದಲನೇ ಸ್ಥಾನ ಕುತ್ಕೊಳ್ಳೋ ಅಂತಕ್ಕಂಥದ್ದು. ಅಲ್ಲ, ನೀವು ನೋಡಿದ್ರೆ ಆ ರೀತಿ ಹೇಳ್ತೀರಿ, ಬೇರೆಯವ್ರು ಹೇಳ್ತಾರೆ ಯಾಕಪ್ಪ ಹನುಮಂತ ಅದಕ್ಕೆ ಇದಿಲ್ವಾ? ಇಲ್ಲ, ಎಲ್ಲಾ ರೀತಿಯ ಅರ್ಹನಾಗಿ ಇದ್ದಾನೆ ಹನುಮಂತು ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅಲ್ಲಿ ಹನುಮಂತು ಅಂತಕ್ಕಂಥದ್ದು ಒಂದು ಅಂದ್ರೆ ಸಾರ್ವಜನಿಕವಾಗಿ ಏನಾದ್ರು ಅನ್ನಿಸ್ಬೋದು, ಆದ್ರೆ ನನಗೆ ಪರ್ಸನಲ್ ಆಗಿ ಒಂದು ಟಾಕ್ಸ್ ಅಂತಕ್ಕಂಥದ್ದು ಏನ್ ಬರುತ್ತೆ ಅಂದ್ರೆ ಗೌಡ್ರೆ, ಸತ್ಯವಾಗಿ ನೀವು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ, ಇದು ನನ್ನ ಮನಸ್ಥಿತಿ, ನನ್ನ ಮನಸ್ಸಿನ ಭಾವನೆಗಳು. ಹನುಮಂತು ನೀವ್ ಯೋಚನೆ ಮಾಡಿದ್ರೆ ಆಟ ಆಡಿದಾನೆ ಬಹಳ ಅದ್ಭುತವಾಗಿ, ಆದ್ರೆ ಎಷ್ಟೋ ಆಟಗಳನ್ನ ಹಿಂದೆ ಸರಿದಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ತಲೆ ತಿರುಗಿ ಮೊದಲನೇ ಟಾಸ್ಕ್ ಅಲ್ಲಿ ಬಿದ್ದಿದ್ದಾನೆ ಕೆಳಗಡೆ. ಅದನ್ನ ಬಿಟ್ಟು ಅವನು ಫಿನಿಕ್ಸ್ ತರ ಎದ್ ನಿಂತ್ಕೊಂಡು ಎಷ್ಟೋ ಆಟಗಳನ್ನ ಆಡಿದ್ದಿದೆ. ಅದಾದ್ಮೇಲೆ ಎಷ್ಟೋ ಆಟಗಳಿಂದ ಹಿಂದೆ ಸರಿದಿರ್ತಕ್ಕಂಥದ್ದು. ಅಥವಾ ಹನುಮಂತಂಗೆ ಅಂತ ಒಂದು ಟಫೆಸ್ಟ್ ಗೇಮ್ ನೇ ಕೊಟ್ಟಿಲ್ಲ ಹನುಮಂತ ಬಂದಾದ್ಮೇಲಿಂದ, ಅಂತ ಟಫೆಸ್ಟ್ ಗೇಮ್ ಗಳೇ ಇಲ್ದಂಗ ಆಗೋಯ್ತು ಅನ್ನೋದು ಅನ್ನೋದಕ್ಕಿಂತ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಕೊಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಗೇಮ್ ಗಳಲ್ಲೂ ಗೆದ್ದಿದ್ದಾನೆ. ಅದು ಗೆದ್ದಿದ್ದಾನೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಚೆನ್ನಾಗಿ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ. ಹನುಮಂತುಗಿಂತನ ಆತರ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಹೋದ್ರೆ ತ್ರಿವಿಕ್ರಮ್ ಬಹಳ ಅದ್ಭುತವಾಗಿ ನೀಡಿದ್ದಾನೆ. ನಮ್ಮ ಮಂಜಣ್ಣ ನಾನೇ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ನಾನೇ ಗೆಲ್ಲೋದು ಅನ್ನೋ ತರ ಒಂದು ಅವ್ರಿಗವ್ರೇನೆ ಇದನ್ನಾಗಿ ಅಂದ್ರೆ ತುಂಬಾ ಮಂಜಣ್ಣನ ಎಕ್ಸ್ಟ್ರೀಮ್ ಆಟ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅವರ ಒಂದು ಸ್ಟ್ರಾಟರ್ಜೀಸ್ ಆಗ್ಬೋದು, ಗ್ರೇ ಏರಿಯಾಸ್ ಆಗ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ನೂರಾರು ವಿಚಾರಗಳಿಗೆ ಮಂಜಣ್ಣ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಬಿಗ್ ಬಾಸ್ ಬಂದ ಡೇ 1 ಇಂದಾನು ಇವತ್ತಿನವರೆಗೂ ನೂರಾರು ವಿಚಾರಗಳಲ್ಲಿ ಮಂಜಣ್ಣ ಎತ್ತಿದ ಕೈ. ಓಕೆನಾ, ಮಂಜಣ್ಣಗೆ ಆತರ ಗೆಲ್ಲೋದಕ್ಕೆ ಹೋದ್ರೆ ಮಂಜಣ್ಣ ಗೆಲ್ಬೇಕಲ್ಲ. ಹಂಗಾದ್ರೆ ಮಂಜಣ್ಣ ಫ್ರಸ್ಟ್ರೇಷನ್ಸ್ ಒಳಗಾಗ್ತಾರೆ. ಫ್ರಸ್ಟ್ರೇಷನ್ಸ್ ಒಳಗಾದ್ರು ಕೂಡ ಈಗ ನೋಡಿ, ಈಗ ಹನುಮಂತಂಗೆ ಯಾವ್ದೇ ಚಟಗಳಿಲ್ಲ, ಅರ್ಥ ಆಯ್ತಾ? ನೀವು ಇವನ್ನೆಲ್ಲಾನು ಕೂಡ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಗೌಡ್ರೆ. ಈಗ ಮಂಜಣ್ಣಂಗೆ ಎಣ್ಣೆ ಕುಡಿಯೋ ಚಟ ಇತ್ತು, ಓಕೆನಾ, ಅದು ಗೊತ್ತಿದೆ, ಹೌದು, ಸಾರ್ವಜನಿಕವಾಗಿ ಗೊತ್ತಿದೆ. ಸೊ 3 ತಿಂಗಳು 4 ತಿಂಗಳುಗಳ ಕಾಲ ಒಂದು ಎಣ್ಣೆ ಬಿಟ್ಟು ಮನುಷ್ಯ ಅದೇ ಒಂದ್ ಕಡೆ ಡಿಪ್ರೆಷನ್ಸ್ ಹೋದಂಗ ಆಗತ್ತೆ. ಕೆಲವ್ರಿಗೆ ಈಗ ನಮ್ಮ ಒಂದು ಸ್ನೇಹಿತರ ಬಳಗದಲ್ಲೇ ನೋಡ್ತಾ ಇರ್ತೀನಲ್ಲ, ಡೈಲಿ ಎಣ್ಣೆ ಕುಡಿತಕ್ಕಂಥವ್ರಿಗೆ ಒಂದು ದಿನ ಎಣ್ಣೆ ಕುಡಿಲಿಲ್ಲ ಅಂತಂದ್ರೆ ಅವರಾಗಿರಲ್ಲ. ಅಂದ್ರೆ ಕೋದಗೋದಿಗಳ ತರ ಹೆಂಗ್ ಬೇಕು ಹಂಗ ಆಡ್ತಾ ಇರ್ತಾರೆ ಅಂತದ್ರಲ್ಲ. ಅದನ್ನೆಲ್ಲಾನು ಮೀರ್ ನಿಂತಿರ್ತಕ್ಕಂಥವ್ನು ಮಂಜಣ್ಣ, ಓಕೆನಾ. ಅದೆಲ್ಲಾನು ಮೀರ್ ನಿಂತಿದ್ದಾನೆ ಅನ್ನೋದು ಒಂದ್ ಕಡೆಗಾದ್ರೆ, ಇನ್ನೊಂದು ಗೌತಮಿ ಜೊತೆ ಮತ್ತೆ ಮೋಕ್ಷಿತ ಜೊತೆ ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅಣ್ಣ ತಂಗಿ ಅನ್ನೋದು ಮೋಕ್ಷಿತನ ಮತ್ತು ಮಂಜಣ್ಣನ ಒಂದು ಇದ್ರಲ್ಲಿ ಆದ್ರೆ, ಗೌತಮಿ ಮತ್ತೆ ಮಂಜಣ್ಣನ ವಿಚಾರದಲ್ಲಿ ಒಳ್ಳೆ ಒಬ್ಬ ಗೆಳತಿ ಅನ್ನೋ ತರದಲ್ಲಿ ಇದಾಗತ್ತೆ. ಬಹಳ ಅದ್ಭುತವಾಗಿ ಹೋಗುತ್ತೆ ಇವರ ಒಂದು ಇದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮಂಜಣ್ಣ ಗೌತಮಿ ಅವ್ರು ಹೋದ್ಮೇಲೆ ಫುಲ್ ಡಿಪ್ರೆಷನ್ಸ್ಗೆ ಒಳಗಾಗಿರೋ ತರದಲ್ಲಿ ಕೆಲವು ಆಟಗಳನ್ನೆಲ್ಲ ಆಡ್ತಾರೆ. ಅಂದ್ರೆ ಅವ್ರಿಗೆ ಅಳ್ತಾರೆ, ನಗ್ತಾರೆ, ಎಲ್ಲಾ ತರ ಕ್ರಿಯೇಟ್ ಆಗುತ್ತೆ. ಎಲ್ಲಾ ಮನೆನೇನೆ ಮಂಜಣ್ಣನ ದ್ವೇಷಿಸ್ತಾರೆ. ಈಗಿರೋದು ಹಂಗೆ ತಾನೆ ಅಟ್ ಪ್ರೆಸೆಂಟ್. ಆಮೇಲೆ ಮೋಕ್ಷಿತ ಓಕೆ ಸರಿ ಬಿಡು ಮಂಜಣ್ಣ ಆಯ್ತು ಹಂಗೆ ಹಂಗೆ ಅಂದ್ಕೊಂಡು ಈಗ ಎಲ್ರು ಒಂದ್ ಸ್ವಲ್ಪ ಮಾತಾಡಿಸ್ತಾ ಇದಾರೆ, ಇನ್ನೇನ್ ಬಿಡು ಇನ್ನೊಂದು ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ ಅನ್ನೋ ಸಲುವಾಗಿ. ಅದನ್ನ ಬಿಟ್ರೆ ತುಂಬಾ ಅಂದ್ರೆ ಮಂಜಣ್ಣಗೆ ಫ್ರಸ್ಟ್ರೇಷನ್ಸ್ಗೆ ಒಳಗಾಗಿದ್ದು ನಿಜಾನೇ. ಗೌತಮಿ ಅವ್ರ ಹೊರಗಡೆ ಬಂದಾದ್ಮೇಲೆ ಇವೆಲ್ಲಾ ಕಾರಣಗಳನ್ನ ನೋಡೋದಕ್ಕೆ ಹೋದ್ರೆ ಮಂಜಣ್ಣ ಗೆಲ್ಬೋದಲ್ಲ. ಅದನ್ನ ಹೊರತುಪಡಿಸಿದ್ರೆ ಭವ್ಯ. ಅಲ್ಲ, ನಾನು ಒಬ್ಬೊಬ್ರ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದೇನೆ. ಅಲ್ಲ, ನೀವ್ ಹೇಳೋದೇನ್ ತಪ್ಪಿಲ್ಲ. ಆದ್ರೆ ನಾನ್ ಹೇಳಕ್ ಹೊರಟಿರೋದೇನು ಅಂತಂದ್ರೆ, ಈಗ ಭವ್ಯಗೌಡನ್ ಬಗ್ಗೆ ಹೇಳಿ ಹನುಮಂತು ಯಾಕೆ ಗೆಲ್ಲಲ್ಲ, ನಾನೆಲ್ಲ ಹೇಳ್ತೇನೆ. ಭವ್ಯ ಅಲ್ಲ ಭವ್ಯಗೌಡ ಗೆಲ್ಬೇಕು ಅನ್ನೋದು ನನ್ನ ಒಂದು ಇದ್ರಲ್ಲೇ ಇಲ್ಲ, ಅರ್ಥ ಆಯ್ತಾ? ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಆಡಿರ್ತಕ್ಕಂಥ, ನೀವು ಹನುಮಂತ ಕೊಟ್ಟಿರೋ ಆಟಗಳನ್ನೆಲ್ಲ ಗೆದ್ದಿದ್ದಾನೆ ಅಂತಂದ್ರಲ್ಲ, ಆ ಒಂದು ವಿಚಾರಕ್ಕೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಗೆದ್ದಿದ್ದಾನೆ ಅಂತ ಹೇಳಿಲ್ಲ, ಕೆಲವರು ಸೋತಿರ್ಬಹುದು,
ಪ್ರತಿಕ್ರಿಯೆ ಚೆನ್ನಾಗಿತ್ತು, ಒಂದು ಆಟಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದನ್ನೇ ನಾನು ಹೇಳೋದಕ್ಕೆ ಹೋಗ್ತಾ ಇರೋದು. ಇನ್ನ ಹನುಮಂತದು ಮುಗ್ಧ, ಇನ್ನೊಂದು ಪೆದ್ದ, ಓಕೆನಾ, ಹಳ್ಳಿ ಹುಡುಗ ಅಂತಕ್ಕಂಥದ್ದು ಹೌದು ನಿಜ, ಬಡವರ ಮಗ, ಓಕೆನಾ, ಬಡತನದಲ್ಲೇ ಬೇಯ್ಕೊಂಡ್ ಬಂದಂತವನು ಹನುಮಂತ, ಓಕೆ ನಿಜ, ಒಪ್ಕೊಂತೀನಿ. ಆದ್ರೆ ಇಲ್ಲಿಗ್ ಬರ್ತಾನೆ, ಇಲ್ಲಿಗ್ ಬಂದಾದ್ಮೇಲೆ ಏನೋ ಒಂದ್ ಲೆಕ್ಕಾಚಾರಕ್ಕೆ ನಿಂತ್ಕೊಂತಾನೆ. ನೀವು ಇಷ್ಟೆಲ್ಲ ಹೇಳಿದ್ರಿ ಹನುಮಂತನ ಬಗ್ಗೆ, ಆದ್ರೆ ಭವ್ಯ ಗೌಡಳ ಬಗ್ಗೆ ಜನ ಏನ್ ಮಾತಾಡ್ತಾರೆ ಗೊತ್ತಾ? ಅವಳು ಚೈಲ್ಡ್ ತರ ಆಡ್ತಾಳೆ, ಆಯ್ತಾ? ಆಮೇಲೆ ಅವಳ ವ್ಯಕ್ತಿತ್ವ ಬೇರೆಯವ್ರಿಗೆ, ಅಂದ್ರೆ ಹೊರಗಡೆಯವ್ರಿಗೆ ನಾವೇ ಹೋಗಿ ನಿಂತ್ಕೊಂಡ್ರು ಕೂಡ ಅವಳನ್ನ ಒಂಥರ ಮಾತಾಡ್ಸಕ್ ಆಗಲ್ಲ. ಅವಳ ಮುಖನ ನೋಡಿದ್ರೆ ಏನೋ ಒಂಥರ, ಅವಳ ಮುಖ ನೋಡಿದ್ರೆ ಹಿಂದ್ಗಡೆ ಕಿತ್ಕೊಳುತ್ತೆ ಅಂತಾರಲ್ಲ, ಆ ರೀತಿ ಆಗುತ್ತೆ. ಏನಂತಾರೆ, ಒಂಥರ ಫೈರ್, ಒಂಥರ ಟೆಂಪರೇಚರ್ ಕ್ರಿಯೇಟ್ ಆಗುತ್ತೆ. ಅವಳ ಜೊತೆಲಿ ಕಂಫರ್ಟಬಲ್ ಆಗಿ ಬದುಕಕ್ ಆಗಲ್ಲ. ಯಾಕೆಂದ್ರೆ ಈಗ ನೀವ್ ಹಂಗಂತ ಇದ್ದೀರಿ, ಕಂಫರ್ಟಬಲ್ ಆಗಿ ಬದುಕಕ್ ಆಗಲ್ಲ ಅಂತ ಅನ್ನೋದೇ ಆಗಿದ್ದಿದ್ರೆ ತ್ರಿವಿಕ್ರಮ್ ಅವ್ರು ಯಾಕೆ ಒಂದು ಭವ್ಯ ಗೌಡ ವಿಚಾರದಲ್ಲಿ ಆಕ್ಚುಲಿ ಅದು ಯಾಕೆ ತ್ರಿವಿಕ್ರಮ್ ಅವಳ ಜೊತೆ ಇದಾಗಿದ್ದಾನೆ ಅಂದ್ರೆ, ಇಲ್ಲಿ ಆಕ್ಚುಲಿ ಇಲ್ಲಿ ಅವರಿಗೆ ಒಂದು ಏನು ಲವ್ ಇದೆ, ಆ ವಯಸ್ಸಲ್ಲಿ ಆ ಒಂದು ಅಟ್ರಾಕ್ಷನ್ ಇರುತ್ತೆ, ಅದು ಕಂಫರ್ಟಬಲ್ ಫೀಲ್ ಕೊಡುತ್ತೆ, ಆಯ್ತಾ? ವಯಸ್ಸಲ್ಲಿ ಆತರ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅನ್ನೋದೇ. ಆದ್ರೆ ನಿಮ್ಮ ಒಂದು ಪ್ರಕಾರನೇ ಬರೋದಕ್ಕೆ ಹೋದ್ರೆ ಹನುಮಂತಂದು ಯಾವ ವಯಸ್ಸು ಹಂಗಾದ್ರೆ? ಹನುಮಂತೊಂದು ವಯಸ್ಸು, ಆದ್ರೆ ಅವನಿಗೆ ಇತಿಮಿತಿಗಳಿದೆ, ಈ ರೀತಿ ಬದುಕ್ಬೇಕು ಅಂದ್ರೆ ಈಗ ಹಂಗಾದ್ರೆ ನೀವ್ ಹೇಳ್ತಾ ಇರ್ತಕ್ಕಂಥ ಪ್ರಕಾರ ತ್ರಿವಿಕ್ರಮ್ಗ ಒಂದು ಇತಿಮಿತಿಗಳ ಒಂದು ಗರಿಷ್ಠ ಮಟ್ಟದ ಅಥವಾ ಕನಿಷ್ಠ ಮಟ್ಟವನ್ನ ಮೀರಿ ಗರಿಷ್ಠ ಮಟ್ಟಕ್ಕೆ ಬಂದು ತಲುಪಿದ್ದಾರೆ. ಬೇಕಾದ್ರೆ ಅವರೇ ಬಂದು ಕೂತ್ಕೊಂಡು ವಿಡಿಯೋ ನೋಡ್ಲಿ, ನನ್ನ ಓಪನ್ ಒಪಿನಿಯನ್ ಇದೇನೆ. ಆಮೇಲೆ ಇನ್ನು ಇದು ಇವಳ ಬಗ್ಗೆ ಇದು ಹೇಳ್ಬಿಡ್ತೀನಿ ನಾನು, ಯಾರು ಭವ್ಯ ಗೌಡ ಬಗ್ಗೆ, ಅದೊಂದಿದೆ. ಆಮೇಲೆ ಅವಳಿಗೆ ಸ್ವಾರ್ಥತೆ ಜಾಸ್ತಿ, ಆಯ್ತಾ? ಹೆಂಗೆ ಅಂತ ಅಂದ್ರೆ, ತಾನು ಏನೋ ಒಂದು ಗುರಿ ಮುಟ್ಬೇಕು ಅನ್ನೋದ್ಕಿಂತ ಆ ಗುರಿ ಕ್ಲಾರಿಟಿ ಇಲ್ಲ ಅಂದ್ರೂ ಅವಳು ಬದುಕಿರ್ತಕ್ಕಂಥ ವಿಧಾನ ಯಾವ ರೀತಿ ಇದೆ ಅಂತಂದ್ರೆ, ಎಲ್ಲಾನು ಒಂದು ಸ್ವಾರ್ಥತೆ. ನನ್ ದುಡ್ಡು ಸಂಪಾದನೆ ಮಾಡ್ಬೇಕು, ಒಂದ್ ಮನೆ ಕಟ್ಬೇಕು, ಅದಕ್ ದುಡ್ಡು ಬೇಕು, ಇದಕ್ ದುಡ್ಡು ಬೇಕು, ಈ ರೀತಿ ತನ್ನ ಅಕ್ಕಪಕ್ಕದಲ್ಲಿರೋ ಎಲ್ರೂ ಕಾಲನ್ನು ಎಳಿತಾಳೆ, ಎಲ್ರನ್ನು ಕಿಂಡಲ್ ಮಾಡ್ತಾಳೆ, ಎಲ್ರು ನೋಡಿ ಕೇಕೆ ಹಾಕ್ತಾಳೆ. ಅವಳು ಆ ಒಂದು ವಿಧಾನದಲ್ಲಿ ಮುನ್ನೋಗ್ತಾ ಇರೋದ್ರಿಂದ ಇಲ್ಲಿ ಒಂದು ಗೌಡ್ರೆ, ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ನಾನು ಒಪ್ಕೊಂತೀನಿ. ಆದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಇದೆ. ನಮ್ಮ ಜಗತ್ತಿನಲ್ಲಿ 3 ಕ್ಯಾಟಗರಿ ಮನುಷ್ಯರು ಇರ್ತಾರೆ. ಒಂದು, ನನಗೆ ಬೇಕು, ಎಲ್ಲಾ ನಂದೇ, ಎಲ್ಲಾನು ನಾನೇ ಪಡ್ಕೋಬೇಕು, ಎಲ್ಲಾನು ನನ್ನಿಂದನೇ ಆಗ್ಬೇಕು, ಎಲ್ಲಾನು ನನಗೋಸ್ಕರನೇ ಇರ್ಬೇಕು, ಆದ್ರಿಂದ ಬಂದಿದ್ದನ್ನ ಎಲ್ಲಾನು ನಾನೇ ಪಡ್ಕೋಬೇಕು, ಆ ಒಂದು ಏನು ಕ್ರೆಡಿಟ್ಸ್ ಇರುತ್ತೆ ಅದು ನನಗೆ ಬೇಕು ಅಂತಕ್ಕಂಥ ಒಂದು ಸ್ವಾರ್ಥತೆ ಮನುಷ್ಯ. ಇನ್ನೊಂದು ನಿಸ್ವಾರ್ಥ, ಅಂದ್ರೆ ಗುರು ನನ್ಗೆ ಏನು ಬೇಡ, ಗುರು ನನ್ಗೆ ಏನು ಬೇಕಾಗಿಲ್ಲ, ಎಲ್ಲ ನನ್ನ ಹತ್ರ ಇರೋದನ್ನು ಕೂಡ ಬೇರೆಯವ್ರಿಗೆ ಕೊಟ್ಟುಬಿಟ್ಟು ಈ ಒಂದು ಸನ್ಯಾಸತ್ವ ಸ್ವೀಕರಿಸ್ತೀನಿ ಅಥವಾ ಎಲ್ಲ ಹೋಗ್ಬಿಡ್ತೀನಿ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳ್ಬಿಡ್ರಿ, ನಿಮ್ಗೆ ಆಗ ಅರ್ಥ ಆಗತ್ತೆ, ಓಕೆನಾ? 3 ಕ್ಯಾಟಗರಿ ಮನುಷ್ಯರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಹನುಮಂತನ್ ಕ್ಯಾಟಗರಿ ಯಾವ್ದು, ಭವ್ಯನ್ ಕ್ಯಾಟಗರಿ ಯಾವ್ದು, ಅಥವಾ ತ್ರಿವಿಕ್ರಮ್ ಕ್ಯಾಟಗರಿ ಯಾವ್ದು, ನಿಮ್ಗೆ ಅರ್ಥ ಆಗತ್ತಾಗ ಅದನ್ನ ನಾನು ಹೇಳ್ತಾ ಇರೋದು, ಓಕೆನಾ? ಇನ್ನು ಏನು ಬೇಕಾಗಿಲ್ಲ ನನ್ಗೆ ಯಾವ್ದು ಇಲ್ಲ, ಎಲ್ಲ ನಶ್ವರ, ಭೂಮಿ ಮೇಲೆ ಒಬ್ರಿಗೋಸ್ಕರ ಬದುಕ್ಬೇಕು, ನಮ್ಮಿಂದ ನಮಗ್ ಏನ್ ಗೊತ್ತಿರತಕ್ಕಂಥದ್ದು ಒಬ್ರಿಗೆ ದಾರಿ ಎರಿಬೇಕು, ಅಂದ್ರೆ ವಿದ್ಯೆಗಳನ್ನಾಗ್ಲಿ ಅಥವಾ ನಮ್ಮ ಹತ್ರ ಇರ್ತಕ್ಕಂಥ ಹಣ, ಐಶ್ವರ್ಯ, ಅಂತಸ್ತು ಏನೇ ಇದ್ರು ಕೂಡ ಬೇರೆಯವ್ರಿಗೆ ಕೊಟ್ಟಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಒಂದು ಊಟ ಬೇರೆಯವ್ರಿಗೆ ಕೊಟ್ಟಾಗ ಅವ್ರ ಮುಖದಲ್ಲಿ ಆ ಒಂದ್ ನಗು ನೋಡಿದಾಗ ಸಿಗೋ ಖುಷಿನೇ ಬೇರೆ. ಈ ತರದಲ್ಲಿ ಬದುಕೋದು ಎರಡನೇ ಕ್ಯಾಟಗರಿ ಇರುತ್ತೆ. ಇನ್ನು 3ನೇ ಕ್ಯಾಟಗರಿ ಇರುತ್ತೆ. ಆ 3ನೇ ಕ್ಯಾಟಗರಿ ಹೆಂಗಪ್ಪ ಅಂತಂದ್ರೆ, ನನಗೆ ಬೇಕು ಅನ್ನೋ ಸ್ವಾರ್ಥ ಇರುತ್ತೆ, ನನಗ್ ಬೇಡ, ಎಲ್ಲ ನೀವೇ ತಗೊಳ್ರಿ ಅಂತ ಒಂದು ಒಳ ಮನಸ್ಥಿತಿ ಇರುತ್ತೆ, ಓಕೆನಾ? ಎಲ್ಲಾ ನನ್ಗೆ ಅದ್ ನನ್ನಿಂದಾನೇ ಅಂತ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ. ಆದ್ರೆ ನನ್ಗೆ ಏನಿದೆ ಎಲ್ಲ ನಿಮ್ದೆ ಅನ್ನುವಂಥದ್ದು, ಅಂದ್ರೆ ಒಳಗಡೆ ಜ್ವಾಲಾಮುಖಿನೇ ಹೊರದು ಕೊತ 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 ಕುದಿತಾ ಇದ್ರು ಹೊರಗಡೆಯಿಂದನ ನಾನ್ ಅವನಲ್ಲ, ನಾನ್ ತುಂಬಾ ಸಾಚ, ನಾನ್ ನಿಜವಾಗ್ಲೂ ನಾನ್ ನಿಜವಾಗ್ಲೂನು ಒಂಥರ ಇದು ನಿತ್ಯಾನಂದ. ಈಗ ಪ್ರೆಸೆಂಟ್ ಹೊರಗಡೆ ಸಿಚುವೇಶನ್ ನೋಡೋದಕ್ ಹೋದಾಗ ನಿತ್ಯಾನಂದನ ಅವ್ರಿಗೆ ಸಲ್ಲತ್ತಿದ್ದು, ಅಂದ್ರೆ ನಿತ್ಯಾನಂದನ್ಗೆ ಎಲ್ಲ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ 6 ಮಸಾಲೆಗಳು ಕೂಡ ತಲೆಯಲ್ಲಿ ಮುಳುಗಿರೋದ್ರಿಂದಾನೇ ಒಂದು ಹೊಸ ದೇಶ ಕಟ್ಟಿರತಕ್ಕಂಥದ್ದು ಮನುಷ್ಯ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಪಾರಪನಗರ ಜೈಲ್ನಲ್ಲೋ, ಇಂಡಲ್ಕ ಜೈಲ್ನಲ್ಲೋ, ಅಥವಾ ತುಮಕೂರು ಜೈಲ್ನಲ್ಲೋ, ಬಳ್ಳಾರಿ ಜೈಲ್ನಲ್ಲೋ ಇರ್ಬೇಕಾಗಿತ್ತು. ಅವೆಲ್ಲ ಸ್ವಾರ್ಥತೆ ಇದ್ರು ಕೂಡ ನಾನೊಂಥರ ನನ್ಗೆ ಹೆಂಗಪ್ಪ ಅಂತಂದ್ರೆ, ಎಲ್ಲ ಅವ್ರು ತಗೊಂಡ್ಬಿಡ್ಲಿ, ನನ್ಗೆ ನನ್ಗೆ ಇಷ್ಟು ದಿನ ಇದ್ದೀನಲ್ಲ, ನಮ್ ಕರ್ನಾಟಕ ಜನತೆ ಇಷ್ಟು ನನ್ಗೆ ಪ್ರೀತಿ ಕೊಟ್ಟಿದಾರಲ್ಲ, ಅದೇ ದೊಡ್ಡ ವಿಷಯ, ನನ್ಗೆ ಇನ್ನೇನು ಬೇಡ. ಇದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಡವ್. ಇದು ಈ ಬಿಗ್ ಬಾಸ್ ಇನ್ ಮನೆಯಲ್ಲಿ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು, ನಮ್ಮ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು. ನೋಡಿ, ಒಬ್ಬ ಮನುಷ್ಯನ್ಗೆ ಏನು ಬೇಡ,
ಎಲ್ರು ಬದುಕ್ಬೇಕು ಅನ್ನೋ ಸ್ವಾರ್ಥ ಇದ್ದಿದ್ರೆ ಹನುಮಂತ ಯಾವ್ದೇ ಕಾರಣಕ್ಕೂ ಕುರಿ ಕಾಯೋ ಜಾಗ ಬಿಟ್ಟು ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಅದನ್ನ ನಮ್ಮ ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು. ಹಂಗಂತ ನಾನು ಹನುಮಂತನ ವಿರೋಧಿ ಅಂತ ಅಂದ್ಕೋಬೇಡಿ, ಓಕೆನಾ? ಅವನಿಗೆ ಆತರ ಯಾವುದೇ ಒಂದು ಆಸೆಗಳಿಲ್ಲ, ಆಕಾಂಕ್ಷೆಗಳಿಲ್ಲ ಅಂತ ಅಂದಿದ್ರೆ, ಹನುಮಂತಂಗ ಆಸೆನೇ ಇಲ್ಲ ಅಂತಂದ್ರೆ ಸ್ವಾಮಿ ಸರಿಗಮಪಕ್ಕೆ ಯಾವ ಸ್ವಾಮಿ ಬರೋನು? ಅವನು ಆಡಿಷನ್ ಅದ್ ಹೆಂಗ್ ಕೊಡೋನು ಸ್ವಾಮಿ? ಈಗ ಓಕೆ, ಅವ್ರ ಸ್ನೇಹಿತರೆ ಬಂದ್ ಹೇಳ್ತಾರೆ ಅಂದ್ಕೊಳ್ರಿ, ಅವ್ರ ಸ್ನೇಹಿತರೆ ಹನುಮಂತ ನೀನ್ ಸಾಕಾತಾಗ ಆಡ್ತೀಯ ಕಣಲ್ಲ, ಈಗ ಬರ್ಬೇಕು ಕಣೋ ಅಂತಾನೆ ಬರ್ತಾನೆ ಅಂದ್ಕೊಳ್ರಿ. ಸ್ನೇಹಿತರೆಲ್ಲ ಬಲವಂತಕ್ಕೆ ಒತ್ತಾಯಕ್ಕೇನೆ ಬಂದು ಆಡ್ತಾನೆ ಅಂದ್ಕೊಳ್ರಿ. ಆಡಿದ್ರು ಕೂಡ ಸೆಲೆಕ್ಟ್ ಆಗಿದ್ರಿ. ಈಗ ನೋಡಿ, ನಾನು ಸರಿಗಮಪ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗ್ತೀನಿ, ನಮ್ ಮನೆಗ್ ಬಂದ್ ಏನ್ ಹೇಳ್ತೀನಿ, ಅಮ್ಮ ಫೇಲ್ ಆಯ್ತು ಕಣಮ್ಮ, ಹೋಯ್ತು ಅಂತೀನಿ. ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ ಅದು 3ನೇ ರೌಂಡಿಗೆ ಹೋದ್ರು ಕೂಡ ನಮ್ಮನ್ನ ಯಾವ್ದೇ ಕಾರಣಕ್ಕೂ ಸೇರಿಸ್ಕೊಳಲ್ಲ. ಯಾಕೆ ಅಂತಂದ್ರೆ ಅದು ಕೆಲವು ಇರ್ತವೆ, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್. ಅದ್ ಗೊತ್ತಿರೋರ್ಗೆ ಸರಿಗಮಪದಲ್ಲಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿರತಕ್ಕಂತ ಎಲ್ಲಾ ಕರ್ನಾಟಕದ ಜನತೆ ಅಲ್ಲ, ಇಡೀ ಇಂಡಿಯಾದ ಎಲ್ಲಾ ಕನ್ನಡಿಗರಿಗೂ ಕೂಡ ಗೊತ್ತಿರುತ್ತೆ ಸರಿಗಮಪ ಅಲ್ಲಿ ಒಳಗಡೆ ಹೋದ್ಮೇಲೆ ಏನೇನ್ ಆಗ್ಬೋದು, ಏನೇನ್ ಕತೆ, ಅಥವಾ ನಿಜವಾಗ್ಲೂ ಕೂಡ ಒಳ್ಳೆ ಟ್ಯಾಲೆಂಟೆಡ್ ನೇ ಕರ್ಕೊಂತಾರ, ಅಥವಾ ಅಲ್ಲಿ ಏನ್ ಬೇಕು ಏನು ಎತ್ತ ಅನ್ನೋದನ್ನ ನೋಡ್ತಾರೆ ಜನಗಳು. ಗೊತ್ತಿದೆ ಸರಿಗಮ ಪಾರ್ಟಿಸಿಪೇಟ್ ಮಾಡಿರೋರ್ಗೆ. ಸೊ ಹನುಮಂತ ಅಲ್ಲಲ್ಲ, ಹನುಮಂತ ಆ ವಿಚಾರದಲ್ಲಿ ಸರಿಗಮಪಕ್ ಬರ್ತಲೇ ಇರ್ಲಿಲ್ಲ ಅವನು. ಇಲ್ಲ ಆತರ ಸ್ವಾರ್ಥ. ಈಗ ಅದನ್ನೇ ನಾನು ಹೇಳ್ತಾ ಇರೋದು, ಆ ಡವ್ವೇನೆ, ಅದೇ ಡವ್ವೇನೆ ನಾನು ಹೇಳ್ತಾ ಇರೋದು. ಆ ಡವ್ವು ಅಂತಕ್ಕಂಥದ್ದನ್ನೇ ನಾನು ಹೇಳ್ತಾ ಇರತಕ್ಕಂಥದ್ದು. ಈಗ ನನ್ಗೆ ಎಲ್ಲಾ ಬೇಕು ಅನ್ನೋದಿದೆ, ನನಗೆ ಆಗ್ಬೇಕು ಅನ್ನೋದಿದೆ. ಈಗ ನೋಡಿ, ಹನುಮಂತ ಬಂದು ಹಿಂಗ್ ಕುತ್ಕೊಂಡು ನನಗ್ ಬಿಗ್ ಬಾಸ್ ನಾನ್ ಚಲೋತಮ್ಮ ಮಾಡಿದೀನ್ರಿ ಅಂದ್ರೆ ಅವನೇ ಅಂದ್ಕೊಂಡಿದ್ದಾನೆ. ಅದು ಸ್ವಾರ್ಥ ಅಲ್ವಾ ಹಂಗಾರೆ ನಿಮ್ ಪ್ರಕಾರ? ಇಟ್ಕೊಂತಾನಲ್ಲ ಹಿಂಗೆ. ಅಲ್ಲ, ನೀವ್ ಹೇಳಿದ್ದೀಗ ಇಲ್ಲ ಇಲ್ಲ ನೋಡಿ, ಈಗ ಹನುಮಂತ ಒಂದ್ ಮಾತು ಹೇಳ್ತಾನೆ, ಆತರ ಬಿಗ್ ಬಾಸ್ ತಗೊಳೋದಕ್ ಹೋದ್ರೆ ಹಿಂಗ್ ಕೈ ಕಟ್ಕೊಂಡ್ಬಿಟ್ಟು ಚಲೋತಮ್ಮ ಆಡಿದೀನ್ರಿ ನಾನು, ನನ್ಗೆ ಕಪ್ ಬೇಕ್ರಿ ಅಂತ ಹೇಳ್ತಾನ. ಓಕೆನಾ? ಸೊ ಅವನ ಆತರ ಇದನ್ ಮಾಡೋದೇ ಆಗಿದ್ದಿದ್ರೆ ಏನ್ ಹೇಳಿ, ನೀವ್ ಹೇಳಿದ್ರಲ್ಲ, ಮೋಕ್ಷಿತನ್ ಬಗ್ಗೆ ಹೇಳಿದ್ರಿ, ಭವ್ಯಗೌಡ ಬಗ್ಗೆ ಹೇಳಿದ್ರಿ. ಈಗ ಮೋಕ್ಷಿತಾಗ ಯಾಕೆ ಕಪ್ ಬರ್ಬೇಕಾಗ? ಯಾರು ಮೋಕ್ಷಿತಾಗ ಯಾಕೆ ಕಪ್ ಬರುತ್ತೆ ಅಥವಾ ಬರುತ್ತೆ ಅನ್ನೋದನ್ನ ಕಲರ್ಸ್ ಕನ್ನಡ ಹೇಳ್ಬೇಕು, ಬಿಗ್ ಬಾಸ್ ಟೀಮ್ ಹೇಳ್ಬೇಕು. ಯಾಕೆಂದ್ರೆ ಅದ್ ಬರ್ಲಿ, ಆಮೇಲೆ ಮಾತಾಡೋಣ, ಓಕೆನಾ? ನಮಗ್ ಈಗ ಬಂದಿರೋ ಸೋರ್ಸು ಆತರ ಹೇಳಿದೆ, ಓಕೆನಾ? ನೋಡೋಣ ಮುಂದಿನ ದಿನಗಳಲ್ಲಿ. ಆದ್ರೆ ಖಂಡಿತವಾಗಿ ಹನುಮಂತನ್ನ ಬರೋದಕ್ ಬಿಡಲ್ಲ. ನಾನ್ ಇದನ್ನ ಬರ್ಕೊಂಡ್ ಕೊಡ್ತೀನಿ. ಅಂದ್ರೆ ಹನುಮಂತನ ಬಿಗ್ ಬಾಸ್ ಟೀಮ್ ಆಗ್ಬೋದು ಅಥವಾ ಕಲರ್ಸ್ ಕನ್ನಡ ಆಗ್ಬೋದು ಯುಟಿಲೈಸ್ ಮಾಡ್ಕೊಂಡಿರ್ತಕ್ಕಂಥದ್ದೇ ಬಿಟ್ರೆ, ಅಂದ್ರೆ ಅವನಲ್ಲಿ ಇರ್ತಕ್ಕಂಥದ್ದನ್ನ ಎಳ್ಕೊಂಡಿರೋದೇ ಬಿಟ್ರೆ, ಅವನಲ್ಲಿ ಏನಿದೆ ಗೌಡ್ರೆ ಇಲ್ಲ, ಈ ಮಾತನ್ನ ನಾನು ಒಪ್ಪಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವತ್ತು ಆಕ್ಚುಲಿ ಈ ಬಿಗ್ ಬಾಸ್ ಬಗ್ಗೆ, ಪಿನಾಲೆ ಬಗ್ಗೆ ವಿಡಿಯೋಗಳು ಮಾಡ್ತಾ ಇರ್ತಕ್ಕಂಥವ್ರು ತುಂಬಾ ಜನ ಕ್ರಿಯೇಟರ್ ಗಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರಾಗಿದ್ದೀವಿ, ನೀವು ಒಬ್ರಾಗಿದ್ದೀರಿ. ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ನಿಮ್ಗೆ ಆ ತರ ಬರೋದೇ ಆಗಿದ್ರೆ ನಿನ್ನೆ ಬಂದಂತ ಎಪಿಸೋಡ್ಗಳಲ್ಲೇನೆ, ಇವತ್ತು ಬಂದಂತ ಎಪಿಸೋಡ್ಗಳಲ್ಲೇನೆ ಹನುಮಂತ ಬಗ್ಗೆ ಮತ್ತೆ ತ್ರಿವಿಕ್ರಮ್ ಬಗ್ಗೆ ಎಲ್ಲಾರ ಬಗ್ಗೆನೂ ಒಂದೊಂದು ಹಿಂಡನ್ನ ಬಿಗ್ ಬಾಸ್ ನೇ ಕೊಡ್ತಾರೆ. ಏನಂತ ಕೊಡ್ತಾರೆ? ಹನುಮಂತ ಅವರು ಗ್ರಾಮೀಣ ಪ್ರತಿಭೆಯಾಗಿ ಅವರು ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ, ಅದು ಈ ತರ ಬರುತ್ತೆ. ಆದ್ರೆ ತ್ರಿವಿಕ್ರಮ್ ಹೇಳ್ತಾರೆ, ತ್ರಿವಿಕ್ರಮ್ ನಿಮ್ಮ ಒಂದು ಒಳ್ಳೆ ವ್ಯಕ್ತಿತ್ವ, ನೀವು ಆಟ ಚೆನ್ನಾಗ್ ಆಡಿದಿರಿ, ಎಲ್ಲಾ ಆಟಗಳನ್ನು ಪರಿಪೂರ್ಣವಾಗಿ ಆಡಿದಿರಿ, ಹೆಂಗೆ ಅಂತ ತ್ರಿವಿಕ್ರಮ್ ಹೇಳುತ್ತೆ. ಓಕೆನಾ? ಸುಳಿವು ಕೊಡ್ತಾರೆ. ಆದ್ರೆ ಇಲ್ಲಿ ಓಕೆ, ಅದು ಸುಳಿವು ಕೊಡ್ತಾರೆ ಒಂದ್ ಕಡೆ. ಆ ತರ ತಗೊಳಕ್ ಹೋಗಿದ್ರೆ ಹೋದ್ ಸರಿ ಪ್ರತಾಪ್ ಗೆಲ್ಬೇಕಾಗಿತ್ತು. ಓಕೆನಾ? ಇಡೀ ಕರ್ನಾಟಕನೇ ಸಪೋರ್ಟ್ ಮಾಡ್ತು. ಇಡೀ ಕರ್ನಾಟಕನೇ ಪ್ರತಾಪ್ ಗೆಲ್ಲೇಬೇಕು ಅಂತ ನಿಂತ್ಕೊಂತು. ಆ ಪ್ರತಾಪ್ ಅಂದ್ರೆ ಅವತ್ತಿನ ದಿನಗಳಲ್ಲಿ ಪ್ರತಾಪ್ ಗೆಲ್ಬಾರ್ದು ಅಂತ ಹೇಳಿದವನಲ್ಲಿ ನನ್ನಂತವ್ರು ಒಂದ್ 10 ಜನ ಸಿಗ್ತಾ ಇದ್ರೇನೋ ಅಷ್ಟೇನೆ. ಓಕೆನಾ? ಇದ್ದವರೆಲ್ಲ ಪ್ರತಾಪ್ ಗೆಲ್ಬೇಕು ಅನ್ನೋರೇ ಇದ್ದು. ಇಲ್ಲಿ ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಒಂದು ಎಲ್ಲಾ ಕ್ರಿಯೇಟರ್ ಗಳು ವಿಡಿಯೋ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ಹನುಮಂತಗೆ ಜಾಸ್ತಿ ಓಟ್ ಗಳು ಬಂದಿದೆ ಅಂತ ಒಂದು ಆಯ್ತಾ. ಇಲ್ಲಿ ನೀವು ಹನುಮಂತ ಅವ್ರು ಓಟ್ ಮುಖಾಂತರ ಹೋದ್ರೆ ಹನುಮಂತ ಇಲ್ಲಿ ನಾವು ಪ್ರತಾಪ್ ಅವ್ರನ್ನ ತಗೊಳಕ್ ಆಗಲ್ಲ. ಯಾಕಂದ್ರೆ ಪ್ರತಾಪ್ ಮೇಲೆ ಒಂದಷ್ಟು FIR ಗಳಿದ್ದು. ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಅದ್ಯಾವ್ದು ಇಲ್ಲ. ಆದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಪ್ರಕಾರ ಹೋದ್ ಸರಿನೂ ನಾವು ಇದೇ ತರನೇ ಪೋಲಿಂಗ್ ಆಪ್ಷನ್ಸ್ ಇಡ್ತೀವಿ ನಮ್ಮ ಚಾನೆಲ್ ಗಳಲ್ಲಿ, ಅಥವಾ ನಮ್ಮ ಒಂದು ಈಗ ನಿಮ್ಮಲ್ಲೂ ಕೂಡ, ನಮ್ಮಲ್ಲಿ ಅಥವಾ ನಮ್ಮ ಒಂದು ಸ್ನೇಹಿತರ ಬಳಗ ಏನಿದೆ ಅದ್ರಲ್ಲೆಲ್ಲ ಒಂದು ವೋಟಿಂಗ್ ಪೋಲ್ ಇಡ್ತೀವಿ. ವೋಟಿಂಗ್ ಪೋಲ್ ಇಟ್ಟಾಗ ಮೊದಲನೇ ಸ್ಥಾನದ ಬರ್ತಕ್ಕಂಥವನೇ ಪ್ರತಾಪ್, ಡ್ರೋನ್ ಪ್ರತಾಪ್ ಆಗಿದ್ದ ಹೋದ್ ಸರಿ. ಪ್ರತಿ ಒಬ್ರು ಕೂಡ ಡ್ರೋನ್ ಪ್ರತಾಪ್ ಗೆಲ್ಬೇಕು, ಅವ್ನ್ ಮುಗ್ಧತೆ ಗೆಲ್ಬೇಕು, ಅಂತವ್ರು ಗೆಲ್ಬೇಕು, ಬಡವ್ರ ಮಕ್ಳು ಗೆಲ್ಬೇಕು ಅಂತಕ್ಕಂಥದ್ದು. ಆದ್ರೆ ಡ್ರೋನ್ ಪ್ರತಾಪ್ನ 2ನೇ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ಒಂದ್ ಗಾಡಿ ಕೊಟ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ನಡೆಯಪ್ಪ ಆಚೆಗೆ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಓಕೆನಾ? ಅಂದ್ರೆ ಅವ್ನಿಗೆ ಆದಂತ ದುಡ್ಡು ಪಾಠ ಕೊಡ್ತಾರೆ, ಬಟ್ ಗಾಡಿ ಕೊಟ್ಬಿಟ್ಟು ಗಾಡಿಲೇ ಸಾಕು ನಿನ್ಗೆ, ಕಾರೆಲ್ಲ ಬೇಡ ನಿನ್ಗೆ, ನಡಿ ಅಂತ ಕಳಿಸ್ಬಿಡ್ತಾರೆ. ಸೊ ಹನುಮಂತಂಗಾದ್ರೂ ಅದೇ ಮಾಡೋದು.
ಹನುಮಂತಂಗೂ ಕೂಡ ಮೊದಲನೇ ಸ್ಥಾನ ಯಾವುದೇ ಕಾರಣಕ್ಕೂ ಕೊಡಲ್ಲ. ಹನುಮಂತಂಗೆ ಕೇಸ್ಗಳಿಲ್ದೆ ಇದ್ರು ಕೂಡ 30 ದಿನಗಳ ಆದ್ಮೇಲೆ ಬಂದಿದ್ದಾನೆ ಅನ್ನೋ ಒಂದು ಪಟ್ಟ ಕಟ್ತಾರೆ. ಹನುಮಂತು ನೀವು ಬಂದಿರತಕ್ಕಂಥದ್ದು 30 ದಿನ ಆದ್ಮೇಲೆ, ಅದಕ್ಕಿಂತ ಮುಂಚೆಯಿಂದನು ಜೀವಿಸಿರ್ತಕ್ಕಂಥ ಜೀವಗಳು ಇಲ್ಲಿ ಬಿಗ್ ಬಾಸ್ ಮನೇಲಿ ಇದಾವೆ. ಅದಕ್ಕಿಂತ ನಿಮ್ಗಿಂತ ಮುಂಚೆಯಿಂದಾನು ಇದ್ದು ಇವತ್ತಿನವರೆಗೂ ನಿಂತ್ಕೊಂಡಿರ್ತಕ್ಕಂಥ ಘಟಾನುಘಟಿಗಳಿದ್ದಾರೆ. ಸೊ ಅವ್ರನ್ನೆಲ್ಲಾರನು ಬಿಟ್ಟು ನಿಮಗೆ ಕೊಡೋದಕ್ಕಾಗಲ್ಲ, ಇರ್ಲಿ ಅಂತ ಹನುಮಂತು ಅವಾಗ ಹೇಳೋದಿದೆ. ಎಲ್ರಿ ಸರ, ಅಣ್ಣನು ಛಲತಮ್ಮ ಆಡನ್ರಿ, ಅಕ್ಕನು ಛಲತಮ್ಮ ಆಡಲ್ರಿ, ಅಕ್ಕನ್ಗೆ ಕೊಟ್ಟಿದ್ರಲ್ಲಿ ನಂಗೇನ್ ತಪ್ಪಿಲ್ರಿ, ನನ್ ಖುಷಿಯಿಂದ ಸ್ವೀಕರಿಸ್ತೇನ್ರಿ, ನನ್ಗೇನ ಅಂದ್ರೆ ನಂಗ ಇದ್ರಿಂದ ಬಾಳ್ ಒಳ್ಳೇದಾತ್ರಿ. ಆದ್ರ ಬಿಗ್ ಬಾಸ್ ಕಪ್ ಗೆದ್ದಿದ್ರೆ ನಮ್ಮ ಅತ್ತೆ ಅಂದ್ರೆ ನಂಗ ಮದ್ವೆ ಆಗ್ತೈತ್ರಿ, ಹಂಗ್ರಿ ಇರ್ಂಗ್ರಿ ಅಂತ ಹೇಳ್ಬೋದೇ ವಿನಃ ಏನ್ ಹೇಳಿ ಹನುಮಂತು ಅದೇನೋ ಅಂತಾರಲ್ಲ ಒಂದು 3ನೇ ಕ್ಯಾಟಗರಿ ಅಂತ ನಾನು ಹೇಳ್ದೆ. ಸೊ ಹನುಮಂತನ ಗೆಲ್ಲೋದಕ್ಕೂ ಬಿಡಲ್ಲ. ಹನುಮಂತು ಅಂದ್ರೆ ಬಿಗ್ ಬಾಸ್ ಟೀಮ್ ನನ್ಗನ್ಸಿರೋ ಪ್ರಕಾರ ಗೆಲ್ಲೋದಕ್ಕೂ ಬಿಡಲ್ಲ, ಅವನ್ನ ಯಾವ್ದೇ ಕಾರಣಕ್ಕೂ ಗೆಲ್ಸಲ್ಲ. ಕೊಟ್ರು 2ನೇ ಸ್ಥಾನ ಕೊಟ್ಬಿಟ್ಟು ಸುಮ್ನೆ ಹಾಕ್ತಾರೆ. ಅದನ್ ಬಿಟ್ರೆ ರಜತ್ಗೂ ಕೊಡಲ್ಲ. ರಜತ್ನು ಹೊರಗಡೆಗೇನೆ. ರಜತ್ ನಿಮ್ಮ ಒಂದು ವ್ಯಕ್ತಿತ್ವದ ಆಟದಲ್ಲಿ ಎಲ್ಲ ಒಂದ್ ಕಡೆ ಡಲ್ ಆದ್ರಿ ಅಂತ ರಜತ್ ಹೇಳ್ತಾರೆ. ಇನ್ನು ಭವ್ಯ ಗೌಡಗೆ ಅಂತ ತಗೊಳ್ಳೋದಕ್ಕೆ ಹೋದಾಗ ಇಷ್ಟು ಜನಗಳು ಇರೋದ್ರಲ್ಲಿ ನೀವು ಎಲ್ಲ ಒಂದ್ ಕಡೆ ಡಲ್ ಆಗ್ತಾ ಇದ್ದೀರಿ ಭವ್ಯ, ಎಷ್ಟೋ ಕಡೆ ಡಲ್ ಆಗಿದ್ದೀರಿ, ಎಷ್ಟೋ ಕಡೆ ಅಪ್ಪಾಗಿ ನಿಂತಿದ್ದೀರಿ. ಆದ್ರೆ ಕೆಲವು ಟೈಮ್ ಕ್ಯಾಪ್ಟನ್ಸಿ ಟಾಸ್ಕ್ ಗಳಲ್ಲೆಲ್ಲನ ನೀವು ಮೋಸದಾಟ ಆಡಿ ಗೆದ್ದಿದ್ದೀರಿ. ಸೊ ಹಾಗಾಗಿ ನಿಮ್ಗೂ ಕೊಡೋದಕ್ಕಾಗಲ್ಲ ಅಂತ ಭವ್ಯ ಗೌಡನು ಹೊರಗಡೆ ಇಳಿಸ್ತಾರೆ. ಇನ್ನ ರಜತ್ ನಾನು ಹೇಳದ್ನಲ್ಲ, ವ್ಯಕ್ತಿತ್ವಗಳ ಆಟದಲ್ಲಿ ನೀವೆಲ್ಲ ಒಂದ್ ಕಡೆಗೆ ವ್ಯಕ್ತಿತ್ವನ ಮರ್ತ ಆಟ ಆಡೋದ್ರಿ, ವ್ಯಕ್ತಿತ್ವನ ಮರ್ತು ಬೈಯೋಂತ ಕೆಲಸ ಮಾಡೋದ್ರಿ ಅಂತ ರಜತ್ನು ಹೊರಗಡೆ ಹಾಕ್ತಾರೆ. ಇನ್ನು ಇದು ಮಂಜಣ್ಣನ ಅಂತ ತಗೊಳೋದಕ್ ಹೋದಾಗ, ಮಂಜಣ್ಣ ನೀವು ಚೆನ್ನಾಗಿ ಆಡಿದ್ದೀರಿ, ಆದ್ರೆ ಎಲ್ಲೋ ಒಂದ್ ಕಡೆ ಗ್ರೇ ಏರಿಯಾ ಅಂತಕ್ಕಂಥದ್ದನ್ನ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಟ್ರಿ, ಹಂಗಾಗಿ ನೀವು ಕೂಡ ಬರೋದಕ್ಕಾಗಲ್ಲ ಅಂತ ಮಂಜಣ್ಣನು ಬಿಡ್ತಾರೆ. ಏನು ಆಮೇಲೆ ಉಳಿಯೋದು ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು. ಇವ್ರ 3ರಲ್ಲಿ ಜಿದ್ದಿ ಸ್ಟಾರ್ಟ್ ಆಗತ್ತೆ. ಇವ್ರ 3ರಲ್ಲೇ ಫಸ್ಟ್ ಸೆಕೆಂಡ್ ಥರ್ಡ್ಗಳು ಬರೋದು. ಗೊತ್ತಾಯ್ತಾ? ಇದು ನಾನ್ ಬರೀತಾ ಇರುವಂತದ್ದು. ಕರ್ನಾಟಕ ಬರಿತಾ ಇರತಕ್ಕಂಥದ್ದು ಹನುಮಂತ, ತ್ರಿವಿಕ್ರಮ್, ಮಂಜಣ್ಣ. ನಾನ್ ಬರಿತಾ ಇರತಕ್ಕಂಥದ್ದು ಮೋಕ್ಷಿತಾ, ಹನುಮಂತ, ತ್ರಿವಿಕ್ರಮ್. ಈ 3 ಜನನೇ ಫಸ್ಟ್ ಸೆಕೆಂಡ್ ಥರ್ಡ್ ಬರೋದು. 4, 5, 6 ಕ್ಯಾರಿಯರ್ ಬೇಕಾದ್ರೆ ಇವ್ರ 3ರಲ್ಲಿ 4ನೇ ಸ್ಥಾನದಲ್ಲಿ ಮಂಜಣ್ಣ ತುಂಬ್ತಾರೆ, 5ನೇ ಸ್ಥಾನದಲ್ಲಿ ರಜತ್ ತುಂಬ್ತಾನೆ, 6ನೇ ಸ್ಥಾನದಲ್ಲಿ ಭವ್ಯ ತುಂಬ್ತಾಳೆ. ಎಲ್ಲದಕ್ಕೂ ಕಾಲ ಅನ್ನೋದು ಉತ್ತರ ಕೊಡುತ್ತೆ. ಅದು ಇನ್ನೇನ್ ಕಾಲ ಅನ್ನೋದಕ್ಕೆ ಅಂತಂದ್ರೆ, ಕಾಲ ಅನ್ನೋದು ಕಾಲಘಟ್ಟಗಳು ತುಂಬಾ ವರ್ಷಗಳು ತಿಂಗಳುಗಳು ಏನಂತಾರೆ. ಕಾಲ ಅಂದ್ರೆ ಬೇರೆ, ಅದು ಇನ್ನೇನ್ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಇನ್ನೊಂದ 48ರಿಂದ 78 ಗಂಟೆಗಳ ಒಳಗಾಗಿ ಬಿಗ್ ಬಾಸ್ ನ ಟ್ರೋಫಿ ಯಾರ್ದಾಗತ್ತೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ನಮಸ್ಕಾರ.